ನಾನು ಅವ್ರ ಥರನೇ ಆನ್ಲೈನಲ್ಲೇ ಮಾತಾಡ್ತಾ ಇದ್ದೆ. ಇವತ್ತು ಆಫ್ಲೈನಲ್ಲಿ ಎದುರುಗಡೆ ಮಾತಾಡೋದು ಸ್ವಲ್ಪ ಡಿಫ್ರೆಂಟ್ ಇದೆ ಖಂಡಿತ. ಸರ್ ಥರ ನಾನು ಸ್ವಲ್ಪ ಶೈ ನೇಚರ್ಡು ಮತ್ತು ಸ್ವಲ್ಪ ಇಂಟ್ರಾವರ್ಟ್ ಅಂತಲೇ ಹೇಳ್ಬೋದು ಮೊದಲೆಲ್ಲ. ಸೊ ಹಾಗಾಗಿ ಹೆಚ್ಚಾಗಿ ಮಾತಾಡ್ತಿರಲಿಲ್ಲ. ಸ್ಕೂಲಲ್ಲೆಲ್ಲ ಈಗಲೂ ನಾನು ಐಡೆಂಟಿಫೈ ಮಾಡಿದ್ದು ಅಂದರೆ ಯಾರಾದರೂ ಗೆಟ್ ಟುಗೆದರ್ ಎಲ್ಲ ಇದ್ದಾಗ ತುಂಬ ಸೈಲೆಂಟಾಗಿರ್ತಿದೆಯಲ್ಲ ಆ ಹುಡುಗಿ ಅಲ್ವಾ ಅಂತ. ಸೊ ಆ ಲೆವೆಲಲ್ಲಿ ಸೈಲೆಂಟ್ ಇದ್ದಿದ್ದು. ಆಮೇಲೆ ಕೆಲಸಕ್ಕೆ ಸೇರ್ಕೊಳ್ತಾ ಇಷ್ಟೊಂದು ಇಂಟ್ರಾವರ್ಟ್ ಇದ್ದರೆ ಆಗಲ್ಲ ಅಂತ ಸ್ವಲ್ಪ ಎಕ್ಸ್ಟ್ರಾವರ್ಟ್ ಆಗ್ತಿದ್ದೆ. ಆಮೇಲೆ ಒಂದು ಸತಿ ಈ ಥರ ಸ್ಪೀಚಸ್ ಎಲ್ಲ ಕೇಳಬೇಕಾದ್ರೆ ನನ್ನ ಹಸ್ಬೆಂಡ್ ಒಂದು ಟಾಂಟ್ ಕೊಟ್ಟರು, ನಿಂದು ಬರೀ ಕೇಳೋದೇ ಆಯಿತು, ಹೇಳೋದು ಯಾವಾಗ ಅಂತ. ಸೊ ಅದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ. ಗಾಡ್ ಪ್ಲೀಸ್ ನೋಟ್ ಅಂತ ಯೂನಿವರ್ಸಿಟಿ ಹೇಳಿದೆ. ಸೊ ಆಮೇಲೆ ಸರ್ದು ವೆಬಿನಾರ್ ನೋಡಿದೆ ಅಲ್ಲ, ಸರ್ ಹೇಳಿದ್ರು ಈ ಥರ ನಾನು ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರೂ ಸಹಕಾರ ಬೇಕು, ನಿಮಗೂ ಎಲ್ಲ ಆಪರ್ಚುನಿಟಿ ಇರುತ್ತೆ ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಕ್ಕೆ ಅಂತ. ಸೊ ಐ ಥಾಟ್ ನಾನು ಏನಾದರೂ ಮಾಡ್ಬೋದಾ ಅಂತ ಐ ಜಾಯಿನ್ ಇದು ಸಿಲ್ವರ್ ಮೆಂಬರ್ ಆಗಿ ಜಾಯಿನ್ ಆದೆ. ಸರ್ ಟಿ ಟ್ರೈನಿಂಗ್ ಅಂತ ಫಸ್ಟ್ ಮಾಡಿದ್ರು. ನಾನು ಸೇರ್ಕೊಂಡ್ಬಿಟ್ಟೆ ಏನೋ ಜೋಶಲ್ಲಿ. ಆದರೆ ನನಗೆ ಆ ಟೈಮಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದೆ, ಅಪ್ಪಂಗೆ ಹುಷಾರಿರಲಿಲ್ಲ. ಸೊ ಫಸ್ಟ್ ಡೇ ಸರ್ ಕ್ಲಾಸ್ ಶುರು ಮಾಡಿದ್ರು, ಆನ್ ಮಾಡಿದೆ, ಕೇಳಿಸ್ಕೊಂಡೆ, ಹಾಗೆ ರಗ್ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟೆ. ಸೊ ಫಸ್ಟ್ ಟಿ ಟ್ರೈನಿಂಗ್ ಆಗಲೇ ಇಲ್ಲ. ಆಮೇಲೆ ಸ್ವಲ್ಪ ಫ್ರೀ ಆದೆ ಮಾರ್ಚ್ ಟೈಮಲ್ಲಿ. ಸೊ ಡಿಟರ್ಮಿನೇಷನ್ ಮಾಡಿಕೊಂಡೆ. ಆಗ ಸ್ವಲ್ಪ ಫ್ರೀ ಇತ್ತಲ್ಲ ಮೈಂಡು, ಎಲ್ಲ ಮುಗ್ದಿತ್ತು, ಸ್ಟ್ರೆಸ್ ಎಲ್ಲ ಆಗಿತ್ತು. ಈ ಸತಿ ನಾನು 21 ಡೇಸು 4:45ಗೆ ಹೇಳಲೇಬೇಕು, ನಾನು ಸೆಷನ್ ಅಟೆಂಡ್ ಮಾಡಲೇಬೇಕು, ಟಿ ಟ್ರೈನಿಂಗ್ ಅಟ್ಲೀಸ್ಟ್ ಮಾಡ್ಕೊಳ್ಳೇಬೇಕು ಅಂತ. ಅಂದರೆ ತುಂಬ ಸೀರಿಯಸ್ಸಾಗಿ ಅಟೆಂಡ್ ಮಾಡ್ತಾಯಿದ್ದೆ. ಸರ್ 21 ಡೇಸ್ ಒಂದೊಂದು ವಿಡಿಯೋ ಮಾಡಿ ಕಳಿಸ್ಬೇಕು ಅಂತ ಹೇಳಿದರು. ಸೊ ಡಿಟರ್ಮಿನೇಷನ್ ಮಾಡಿಕೊಂಡು ಆ ವಿಡಿಯೋ ಫಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲ ಬರ್ಕೊಳ್ಳೋದು, ಏನು ಹೇಳಬೇಕು ಅಂತ. ಅದು ಹೇಳಬೇಕಾದ್ರೆ ರಿಹರ್ಸ್ ಮಾಡೋದು. ಆ ವಿಡಿಯೋ ಮಾಡಬೇಕಾದ್ರೆ ತುಂಬ ತಮಾಷೆಯಾಗಿರ್ತಾಯಿತ್ತು. ಅದನ್ನು ಹೇಳಬೇಕಾದ್ರೆ ಸೆಕೆಂಡ್ ಸೆಂಟೆನ್ಸ್ಗೆ ಕಟ್ಟು ಅಂತ ಹೇಳೋದು, ಅದು ಮತ್ತೆ ಆಫ್ ಮಾಡೋದು, ಮತ್ತೆ ರೆಕಾರ್ಡ್ ಶುರು ಮಾಡೋದು. ಈ ಥರದ್ದು ರಿಹರ್ಸ್ ವೀಡಿಯೋಸ್ ಎಲ್ಲ ನನ್ನ ಮಗಳು ನೋಡ್ಬಿಟ್ಟು ನಗ್ತಾ ಇದ್ದಿದ್ದು. ಏನೇನೋ ಹೇಳೋದು ಏನೇನೋ ಮಾಡಿಬಿಟ್ಟು ಆ ವೀಡಿಯೋಸ್ ಎಲ್ಲ ಇರ್ತಿತ್ತಲ್ಲ ಮೊಬೈಲಲ್ಲಿ. ಸೊ ಶಿ ವಾಸ್ ಲಾಫಿಂಗ್ ಎವ್ರಿ ಡೇ. ಆಮೇಲೆ ತುಂಬ ಇಂಪ್ರೂವ್ ಆಗ್ತಾ ಹೋಯಿತು. ಸೊ ಒಂದಿನ ಇದೆಂಥ ವಿಡಿಯೋ ಮಾಡೋದು ಬಿಡಪ್ಪ ಅಂತ. ಆಮೇಲೆ ಸರ್ ಹೇಳಿದ್ದಾರೆ ಮಾಡಬೇಕು, ಸರ್ ಹೇಳಿದ್ದಾರೆ ಅಂದಮೇಲೆ ಏನೋ ಅರ್ಥ ಇರುತ್ತೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ನಾವು ಇಂಪ್ರೂವ್ ಆಗ್ತೀವಿ ಅಂತ ಸೀರಿಯಸ್ ಆಗಿ ದಿನ ಒಂದೊಂದು ವಿಡಿಯೋ ಮಾಡ್ತಿದ್ದೆ. ಬಟ್ ಅದು ಮಾಡ್ತಾ ಅದು ಕಾನ್ಫಿಡೆನ್ಸ್ ಗ್ರೋ ಆಯಿತು. ಆಮೇಲೆ ಸೆಷನ್ ಇದೆ ಅಂತ ಹೇಳಿದಾಗ ಈ ವೀಕಲ್ಲಿ ವೆಡ್ನೆಸ್ಡೇ ಸೆಷನ್ ಇದ್ದರೆ ಮಂಡೇಯಿಂದನೇ ಇನ್ನೊಂದು ಸೆಷನ್ ಇದೆ ಅಂತ ಫುಲ್ಲು ಎಲ್ಲ ರಿಮೈಂಡ್ ಮಾಡಿಕೊಂಡು ಫುಲ್ಲು ಸೀರಿಯಸ್ನೆಸ್ಸು. ಆಮೇಲೆ ಅದು ಅಭ್ಯಾಸ ಆಗ್ತಾ ಈಗ ಎಲ್ಲಿಗೆ ಬಂತು ಅಂದರೆ, ಸೆಷನ್ ಇದ್ದರೆ ಈಗ ಒಂದು 5 ನಿಮಿಷದ ಹಿಂದೆ ಗೊತ್ತಾದರೆ ಓಕೆ ಸೆಷನ್ ಇದೆ, ಓಕೆ ಐ ಕ್ಯಾನ್ ಡೂ ಇಟ್ ಅಂತ. ಸೊ ಅಷ್ಟು ಇಂಟ್ರಾವರ್ಟ್ ಆಗಿದ್ದವಳು, ಅಷ್ಟು ಶೈ ನೇಚರ್ಡ್ ಇದ್ದವಳು ನಾನು ಇಷ್ಟು ಮಟ್ಟಿಗೆ ಮಾತಾಡೋದು ಕಲ್ತಂದರೆ ಸರ್ ಇನ್ಸ್ಪೈರ್ ಮಾಡ್ತಾಯಿದ್ದು ಮಾಡಿ ಅಂತ. ಸೊ ಆ ಇನ್ಸ್ಪಿರೇಷನಿಂದ ನನಗೆ ತುಂಬ ಆ ಭಯ ಆಗಲಿ, ಆ ಶೈನೆಸ್ ಆಗಲಿ ಎಲ್ಲ ಹೋಯಿತು. ಸೊ ಶೈಲಾ ಮೇಡಮು ಅವ್ರು ಶೈ ಆದಾಗ ನಾನು ಅವ್ರಿಗೆ ಬೂಸ್ಟ್ ಮಾಡ್ತಿದ್ದೆ. ನನಗೆ ಸರ್ ಎಲ್ಲ ಇಷ್ಟು ಇನ್ಸ್ಪೈರ್ ಮಾಡಿ ನನಗಾಯಿತು, ನಿಮಗೂ ಆಗುತ್ತೆ ಮ್ಯಾಮ್ ಮಾಡಿ ಅಂತ. ಸೊ ಆ ಇನ್ಸ್ಪಿರೇಷನ್ ಸರ್ ಕೊಟ್ಟಿದ್ದು. ನಾನು ಕಲ್ಪದರೂ ಬಂದಿಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಸ್ಪಿರಿಚುವಲ್ ನಾಲೆಜ್ ಸ್ವಲ್ಪ ಇತ್ತು ಮೊದಲಿಂದನೂ. ಸ್ವಲ್ಪ ಓದೋದು ಎಲ್ಲ ಜಾಸ್ತಿ. ಈ ಬಜ್ಜಿ ಬೋಂಡ ಪೇಪರ್ ಕೂಡ ಓದ್ತಾ ಇದ್ದೆ, ಅಷ್ಟು ಹಾಗಾಗಿ ಸ್ಪಿರಿಚುವಲ್ ನಾಲೆಜ್ ಇತ್ತು. ಬಟ್ ಈ ಥರ ಮಾತಾಡೋದು, ಜನಗಳೇ ಎದುರುಗಡೆ ಮಾತಾಡೋದು ಆಗಲಿ, ಆನ್ಲೈನಲ್ಲಿ ಝೂಮ್ ಸೆಷನ್ಸ್ ತೊಗೊಳೋದಾಗಲಿ, ಇದೆಲ್ಲ ನನಗೆ ತುಂಬ ಹೊಸ್ತು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸರ್ ಫಾರ್ ದ್ಯಾಟ್, ಫಾರ್ ಇನ್ಸ್ಪೈರಿಂಗ್, ಮೋಟಿವೇಟಿಂಗ್. ಮತ್ತು ಎಲ್ಲೆಲ್ಲಿ ತಪ್ಪಾದ್ರೂ, ಸಣ್ಣ ತಪ್ಪಾದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲಿ ತಪ್ಪಾಡಿದ್ದೀರಾ ನೀವು ಅಂತ ಹೇಳ್ತಾರೆ. ಒಂದು ಸಣ್ಣ ಪ್ರೊನೌನ್ಸಿಯೇಷನ್ ತಪ್ಪಾದರೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾವು ಅದೆಲ್ಲ ತಿದ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯಿತು. ಅವ್ರು ಮೋಟಿವೇಟ್ ಮಾಡಿದ್ರಿಂದ ನಾವು ಬೇರೆಯೊಬ್ರಿಗೆ ಮೋಟಿವೇಟ್ ಮಾಡಬೇಕು ಅನ್ನೋ ಒಂದು ಸ್ವಭಾವ, ಗುಣ ನಮಗೆ ಬಂತು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆಮೇಲೆ ಇಲ್ಲಿ ಕಲ್ಪತರು ಟೀಮ್ ಇದೆಯಲ್ಲ, ಯೂಶ್ವಲಿ ಸ್ಪಿರಿಚುವಲ್ ಪೀಪಲ್ ಆರ್ ಯೂಶ್ವಲಿ ಸೆಲ್ಫ್ಲೆಸ್, ಅವ್ರಿಗೆ ಅಷ್ಟೊಂದು ಸ್ವಾರ್ಥ ಇರಲ್ಲ. ಸೊ ಹಾಗಾಗಿ ನನಗೆ ಇಲ್ಲಿನ ಜನಗಳು ಎಲ್ಲ ಅಮೇಝಿಂಗ್ ವಂಡರ್ಫುಲ್ ಪೀಪಲ್. ಅರ್ಚನಾ ಮೇಡಮ್ ಇಲ್ಲ ಹಿಡಿದು ಚೇತ್ರಾ ಮೇಡಮ್, ಶೈಲಾ ಮೇಡಮ್, ಎಲ್ಲ ಸುಧಾಗಲಿ, ಅವ್ರು ಎಲ್ಲರಿಂದ ನಾವು ಕಲಿಯೋಕ್ಕೆ ಎಷ್ಟೊಂದಿರುತ್ತೆ. ಸೊ ನಾವು ಒಬ್ರಿಗೊಬ್ರು ಮಾತಾಡಿದಾಗಲೇ ವಿ ಗೆಟ್ ಸೋ ಮಚ್ ಫ್ರಮ್ ದೆಮ್. ಆ್ಯಂಡ್ ನಮ್ಮಿಂದನೂ ಸ್ವಲ್ಪ ಸಿಗುತ್ತೆ, ಅವರಿಂದನೂ ನಮಗೆ ತುಂಬ ಸಿಗುತ್ತೆ. ಸೊ ಹಾಗಾಗಿ ನನ್ನ ಜರ್ನಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ಅನಿಸುತ್ತೆ. ದೇರ್ ಇಸ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ನನ್ನ ಲೈಫಲ್ಲೇ ಆಗಲಿ. ಸೊ ಇದನ್ನೆಲ್ಲ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಆಲ್ ಫಾರ್ ದಿಸ್ ಪೇಷನ್ಸ್ ಲಿಸ್ನಿಂಗ್. ಥ್ಯಾಂಕ್ ಯು ಸರ್ ಫಾರ್ ದ ಆಪರ್ಚುನಿಟಿ.